ಇದೊಂದು ಜೆನ್ಸಿ ಲವ್ ಸ್ಟೋರಿ ಅಂತ ಗೊತ್ತು. ನಿಮ್ಮ ಪಾತ್ರ ಏನು ಸರ್ ಇದರಲ್ಲಿ? ಒಂದು ಕಾಲೇಜ್ ಹುಡುಗನ ಪಾತ್ರನ ಯಾವ ತರ ಅಂತ? ಇಲ್ಲ, ಆಕ್ಚುಲಿ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡತ್ತರ. ಹಾ ಹಾ ನಾನು ಹ್ಯಾಪಿ ಗೋ ಲಕ್ಕಿ ಕೈಂಡ್ ಆಫ್ ಗೈ, ಆರಾಮಾಗಿ ನನ್ನ ಪಾಡಿಗೆ ನಾನು ಬಿಂದಾಸ್ ಆಗಿರ್ತೀನಿ. ಅದಾದ್ಮೇಲೆ ಇಬ್ರು ಹೆಣ್ಮಕ್ಳು ಫುಲ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಆಗಿರೋ ಹೆಣ್ಮಕ್ಳು ನನ್ನ ಲೈಫಲ್ಲಿ ಎಂಟರ್ ಆದ್ಮೇಲೆ ನನ್ನ ಜೀವನ ಯಾವ ರೀತಿ ಟರ್ನ್ ಆಗುತ್ತೆ ಅನ್ನೋದ್ಮೇಲೆ ನನ್ನ ಕ್ಯಾರೆಕ್ಟರ್ ಹೋಗ್ತಾ ಹೋಗುತ್ತೆ. ನನ್ನ ಕ್ಯಾರೆಕ್ಟರ್ ಕಂಪ್ಲೀಟ್ ಚೇಂಜ್ ಮಾಡಿ ಬಿಸಾಕ್ತಾರೆ ಇಬ್ರು ಸೇರ್ಕೊಂಡು. ನೋಡಿದೀವಿ ಸರ್ ಟ್ರೇಲರ್ ಈಗಾಗ್ಲೇ. ಒಂಥರ ಹೊಸದಾಗಿದೆ ಆ ಫಸ್ಟ್ ನೈಟ್ ಸೀನು, ಆಮೇಲೆ ಇದಾಗಿರೋದು ಲೈಕ್ ಇದೇ ಫಸ್ಟ್ ಟೈಮ್ ಆತರ ನಾನ್ ನೋಡ್ತಿರೋದು. ಆತರ ಫಸ್ಟ್ ನೈಟ್ ಸೀನ್ ಅಲ್ಲಿ ಆ ಕಡೆ ಈ ಕಡೆ ಒಂದು ಹುಡುಗಿ ತುಂಬಾ ಒಂಥರ ಕಾಮಿಡಿ ಆಗಿದೆ. ಅಂದ್ರೆ ಆ ಥಾಟ್ ಇದೆಯಲ್ಲ, ಅದು ಎಂತವ್ರಿಗೆ ಆದ್ರೂ ಒಂದ್ ಸೆಕೆಂಡ್ ನೋಡಿದವ್ರಿಗೆ ಈ ತರ ನನ್ನ ಜೀವನದಲ್ಲಿ ನನಗೆ ಒಂಥರ ಶಾಕ್ ಆಗ್ಬಿಟ್ಟು ಮೇಲಿ ಆ ಸೀನ್ ನೋಡಿದಾಗ ಏನ್ ಈ ತರ ಇರುತ್ತಾ ಅಂತ ಹೇಳಿ. ಸೊ ಅದು ನೀವ್ ಹೇಳೋದಾದ್ರೆ ಯಾವ ತರ ಇತ್ತು ಆ ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮ ಜರ್ನಿ ಫುಲ್ ಶೂಟಿಂಗ್ ಟೈಮ್ ಅಲ್ಲೆಲ್ಲ? ಶೂಟಿಂಗ್ ಪ್ರೊಸೆಸ್ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಒಂದ್ ಫ್ಯಾಮಿಲಿ ತರ ಇದ್ವಿ, ಎರಡು ಹೇಳ್ತಾರೆ ಬಟ್ ಆಕ್ಚುಲಿ ನಾವ್ ಫ್ಯಾಮಿಲಿ ತರ ಇದ್ವಿ. ಯಾಕಂದ್ರೆ ಅದೇ ಶೂಟಿಂಗ್ ಲೊಕೇಶನ್ ಅಲ್ಲೇ ಸ್ಟೇ ಆಗ್ತಿದ್ವಿ, ಯಾಕಂದ್ರೆ ಸಿಟಿಯಿಂದ ತುಂಬಾ ದೂರ ಇತ್ತು. ಹಾಗಾಗಿ ನಮ್ 3 ಜನ ಅದೇ ಲೊಕೇಶನ್ ಅಲ್ಲಿ ಸ್ಟೇ ಆಗ್ತಿದ್ವಿ. ಅಂಡ್ ಬರೀ ನಮ್ 3 ಜನ ಮಾತ್ರ ಅಲ್ಲ, ಬಟ್ ಚೇತನ್ ಅವರು, ರಕ್ಷಿತ್ ಕಾಮ್ ಅವರು, ಫ್ರೆಂಡ್ಸ್ ಪಾರ್ಟ್ನರ್ ಪ್ಲೇ ಮಾಡಿದವರು, ಅವ್ರ ಜೊತೆನೂ ತುಂಬಾನೇ ಫನ್ ಆಗಿತ್ತು.